ನೋಡಿ ಈಗ ಕೆಲವು ಗೂಗಲಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ, 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದು, ಅನುರಾಧ ನಕ್ಷತ್ರ ನವಮಿ ತಿಥಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನೂ ಮಾಡಬೇಕು. ಅಯ್ಯೋ ಅವತ್ತು ಮಾಡೋಂಗೇ ಇಲ್ಲ, ದಿನವೇ ಸರಿ ಇಲ್ಲ, ಅವತ್ತು ಮಾಡಿದ್ರೆ ಫಲನೇ ಸಿಗಲ್ಲ, 28ನೇ ತಾರೀಕು ಮಾಡಿ ಅಂತ ಹೇಳ್ತದೆ. ಶಾಸ್ತ್ರದಲ್ಲಿ ಏನು ಹೇಳಿದೆ, ಪೂರ್ವ ದಿಕ್ಕಿನಲ್ಲಿ ಶುಕ್ರಗ್ರಹ ಕಾಣಿಸಿದಾಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಿಶೀತೆ ಭಾರ್ಗವಾಸರೆ, ಸಂಸ್ಕೃತದಲ್ಲಿ ಹೇಳ್ತಾರೆ ಶುಕ್ರವಾರ ದಿನ ಯಾವ ವಾರ ಬರುತ್ತೋ ಆ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ದಯವಿಟ್ಟು ಯಾರೂ ಸಂಶಯ ಪಡೋದು ಬೇಡ ಇದ್ರ ಬಗ್ಗೆ. 21ನೇ ತಾರೀಕು ಖಂಡಿತವಾಗಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಮಾಡ್ಬೋದು. ಅದರ ಜೊತೆಯಲ್ಲಿ ರವಿ 7ನೇ ಮನೆಯಲ್ಲಿದ್ದರೆ ಅಂಥವರಿಗೆ ವಿಯೋಗ ಉಂಟಾಗತ್ತೆ, ವೈದ ವಿಯೋಗ ಆಗತ್ತೆ. ಎರಡನೇದು ಶುಕ್ರ, ಯಾರಿಗೆ ನೋಡಿ 8ನೇ ಮನೆಯಲ್ಲಿ ಶುಕ್ರ ಇದ್ದರೆ ಪರಸ್ತ್ರೀ ವ್ಯಾಮೋಹ, ಮನೆಯಲ್ಲಿ ಲಕ್ಷ್ಮಿ ಅಂತ ಹೆಂಡತಿ ಇದ್ದರೂ ಕೆಲವರು ಏನು ಮಾಡ್ತಾರೆ, ಪರಸ್ತ್ರೀ ವ್ಯಾಮೋಹ ಇರುತ್ತೆ ಕೆಲವರಿಗೆ. ಕೆಲವ್ರು ಏನು ಮಾಡ್ತಾರೆ, ಭಾರ್ಯೇನ ಪೀಡಿತ ಅಂತಾರೆ. ಯಾಕೆ ನಾನು ಇದು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಜನ ಮನೇಲಿ ನೋವು ತಿಂತಾ ಇರ್ತಾರೆ, ಗುರುಗಳೇ ನನ್ನ ಗಂಡ ಈ ಥರ ದಾರಿ ತಪ್ಪಿಟ್ಟಿದ್ದಾನೆ, ಅದಕ್ಕೆ ಏನು ಮಾಡಬೇಕು ಗುರುಗಳೇ, ಅದು ಯಾಕೆ ಉಂಟಾಗುತ್ತೆ ಅಂತ ಜಾತಕದಲ್ಲಿ ತಿಳಿಸುತ್ತದು. ಮೂರನೇದಾಗಿ ಶನಿ ಮತ್ತು ರಾಹು ಶನಿಗಳು ಅನ್ಯಜಾತೀಯ, ಅಂದರೆ ಈ ಪ್ರೇಮ ವಿವಾಹ ಅಂತ ಹೇಳಿದ್ನಲ್ಲ, ಯಾರಿಗೆ ಪಂಚಮದಲ್ಲಿ ಶನಿ ರಾಹು ಚಂದ್ರ ಶುಕ್ರ ಇರ್ತಾರೋ ಅವ್ರಿಗೆ 100ಕ್ಕೆ 100 ಭಾಗ ಪ್ರೇಮ ವಿವಾಹನೇ ಉಂಟಾಗ್ತಕ್ಕಂಥದ್ದು, ಬೇರೆ ಯಾವುದೂ ಆಗಲ್ಲ ತಾಯಿ. ಈಗ ಇಷ್ಟೆಲ್ಲ ಗ್ರಹಗತಿಗಳಿದ್ದಾಗ ಮುಂಚೆನೇ ಗೊತ್ತಾಗುತ್ತೆ ಜಾತಕ ನೋಡುವಾಗ, ಆವಾಗ ಇದು ಮದುವೆ ಮಾಡದೇ ಇರೋದೇ ಉತ್ತಮನ ಅಥವಾ ಅದಕ್ಕೆ ಪರಿಹಾರ ಮಾಡಿಕೊಂಡೇ ಮುಂದುವರಿಯೋದು ಓಕೆನಾ? ನೋಡಿಮ್ಮ, ನಮ್ಮ ಶಾಸ್ತ್ರದಲ್ಲಿ ವರಾಹಿ ಮಿಹಿರಾಚಾರ್ಯರಿಂದ ಹಿಡಿದು ಋಷಿಮುನಿಗಳು ಈ ದಾಂಪತ್ಯ ಅನ್ನೋ ಮದುವೆ ಅನ್ನೋ ಒಂದು ವಿಚಾರಕ್ಕೆ ಯಾರೂ ಕೂಡ ಜಾತಕದಲ್ಲಿ ದೇವರ ಥರ ಜಾತಕ ಯಾರ್ದೂ ಇರಲ್ಲ, ಪರಿಪೂರ್ಣವಾದ ಜಾತಕ ಯಾರೂ ಇರಲ್ಲ. ಯಾಕೆ? ಪ್ರಾರಬ್ಧ ಸಂಚಿತ ಆಗಾಮಿ ಅಂತ ಹೇಳ್ಬಿಟ್ಟು 3 ಕರ್ಮಗಳು ಉಟ್ಕೊಂಡು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತೀವಿ. ಪ್ರತಿಯೊಬ್ಬರ ಜಾತಕದಲ್ಲೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಯಾಕೆ ಗುರುಗಳೇ ಹಂಗೆ ಅಂತಂದರೆ, ಪೂರ್ವಜನ್ಮೆ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ. ನಮ್ಮ ಹಿಂದಿನವರು ಪಿತೃಪಿತಾಮಹ ಅಂದರೆ ತಾತ ಮುತ್ತಾತಂದ್ರೆ ಏನೋ ತಿಳಿದವು ಮಾಡಿದ್ದರೆ ಯಾರಿಗೆ ಜಾತಕದಲ್ಲಿ ಪಿತೃಶಾಪ ಇರುತ್ತೆ ಅದರಿಂದನೂ ಉಂಟಾಗತ್ತೆ. ಎರಡನೇದಾಗಿ ಈ ಜಾತಕ ವಿಮರ್ಶೆ ಮಾಡಿದಾಗ ಈ ಥರ ತೊಂದರೆ ಇದೆ ಅಂತ ಗೊತ್ತಾದಾಗ ಆ ತತ್ಕಾಲ ಪರಿಹಾರಗಳನ್ನು ಹೇಳಿದ್ದಾರೆ. ಈಗ 2 ಮದುವೆ ಯೋಗ ಇದೆ ಅಂತ ತಕ್ಷಣ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳಿಗಾದರೆ ಕುಂಭ ವಿವಾಹ ಮಾಡಿಸ್ತಾರೆ, ಗಂಡು ಮಕ್ಕಳಿಗಾದರೆ ಏನು ಮಾಡ್ತಾರೆ, ಕದಳಿ ವಿವಾಹ ಅಂದರೆ ಬಾಳೆ ಗಿಡಕ್ಕೆ ಕಟ್ಟಿಸಿ ಮದುವೆ ಮಾಡಿಸ್ತಾರೆ. ಅದನ್ನು ಎಲ್ಲಿ ಮಾಡಬೇಕು, ನದಿ ಜಲಾಶಯ ಪೀಡಿತೇನ, ಎಲ್ಲಿ ನದಿ ತೀರದಲ್ಲಿ ಕುಂಭವಿವಾಹ ಹೆಣ್ಮಕ್ಳು ಮಾಡಬೇಕು. ಶಾಸ್ತ್ರೋಕ್ತ ಮಾಡಿ ಆ ಕುಂಭವನ್ನು ವಿಸರ್ಜನೆ ನದಿ ತೀರದಲ್ಲಿ ಮಾಡಬೇಕು. ಎಲ್ಲೋ ಮಾಡಿಬಿಟ್ಟು ಎತ್ಕೊಂಡೋಗಿ ಬೀದಿಯಲ್ಲಿ ಹೊಡೆದಾಕ್ಬಿಟ್ರೆ ಅದು ಪ್ರಯೋಜನ, ದುಡ್ಡು ಖರ್ಚು, ಟೈಮ್ ವೇಸ್ಟ್ ಅಷ್ಟೇ. ಕದಳಿ ವಿವಾಹ ಅಂದರೆ ಈ ಗಂಡು ಮಕ್ಕಳು ಮಾಡ್ತಕ್ಕಂಥದ್ದು, ಮನೇಲಿ ಹ್ಯಾಂಡಿಕ್ಯಾಪ್ಟು, ಅಣ್ಣಂಗೆ ಕುರುಡ ಆಗಿರ್ತಾನೆ, ಅಂಗವಿಕಲ ಆಗಿರ್ತಾನೆ, ಅಥವಾ ಅವನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ, ಇಂಥದ್ದೆಲ್ಲ ಆದಾಗ ಏನಾಗುತ್ತೆ, ದೊಡ್ಡವನನ್ನು ಬಿಟ್ಟು ಚಿಕ್ಕವನು ಮದುವೆ ಮಾಡಬೇಕು ಅಂದಾಗ ಕದಳಿ ವಿವಾಹ ಮಾಡು ಅಂತ ಹೇಳ್ತಾನೆ. ಅದರಿಂದ ದಯವಿಟ್ಟು ಕೆಲವ್ರು ಏನು ಮಾಡ್ತಾರೆ, ಗುರುಗಳೇ ನಾನು ಸೆಟ್ಲ್ ಆಗಬೇಕು, ನಾನು ಏನೋ ಓದ್ಕೊಂಬರ್ತೀನಿ, ಬೇರೆ ದೇಶಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಬಂದು ನಾನು ಮದುವೆ ಆಗ್ತೀನಿ. ದೇವರು ಕೊಟ್ಟಾಗ ವಯಸ್ಸಿಗೆ ತಕ್ಕನಾಗಿ ದಾಂಪತ್ಯವನ್ನು ಮದುವೆನ ಆಗಬೇಕು. ನಾನು ಸೆಟ್ಲ್ ಆದಮೇಲೆ ಮದುವೆ ಆಗ್ತೀನಿ ಅಂತ 30ರಲ್ಲಿ ಮದುವೆ ಆಗಿಬಿಟ್ರೆ ಏನು ಮಾಡೋದು, 38ಕ್ಕೆ ಸಿಗಬೇಕಲ್ಲ ಹುಡುಗ ಹುಡುಗಿ. ನಾನೆಲ್ಲ ಸೆಟ್ಲ್ ಆಗ್ಬಿಡು ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಮದುವೆ ಆಗ್ತೀನಿ ಅಂದರೆ ಆವಾಗ ಸಿಗಬೇಕಲ್ಲ ಯೋಗ. ಕೆಲವರೆಲ್ಲ ಅದೇ ಥರನೇ ಮಾಡ್ಕೊತಾರೆ. ಎಷ್ಟೋ ಜನ ನನಗೆ US ಇದ್ದಾರೆ, ಮತ್ತು ಜರ್ಮನಿಯಲ್ಲಿದ್ದಾರೆ, ಎಷ್ಟೋ ಜನ ನಮ್ಮ ನಂಬಿರೋ ಬೇರೆ ದೇಶಗಳಲ್ಲೂ ಇದ್ದಾರೆ. ಪಾಪ ದುಡ್ತಕ್ಕೋತ ಹೋಗಿರ್ತಾರೆ, ಅವ್ರು ತಪ್ಪಲ್ಲ. ಆದರೆ ಆ ಯೋಗ ಬಂದಾಗ, ಯೋಗ ಹೊರಟೋದ ಮೇಲೆ ಏನು ಮಾಡಿದ್ರು ಮದುವೆ ಆಗಲ್ಲ. ಅದರಿಂದ ಏನಾಗುತ್ತೆ ಗೊತ್ತಾ, ವಿಶೇಷವಾಗಿ ತಂದೆ ತಾಯಿಗಳು ಕೊರಗುತ್ತಾರೆ. ದೈವನ ನಾವು ಎಲ್ಲೂ ಬೇಕಾದ್ರೂ ಕಾಣ್ಬೋದು, ಆದರೆ ತಂದೆ ತಾಯಿಗಳು ಪ್ರತ್ಯಕ್ಷ ದೈವ. ಯಾವ ಮಕ್ಕಳು ಕೆಟ್ಟೋದ್ರು ಕೂಡ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಹಾಕ್ತಾರೆ. ಯಾಕೆ ನೀರು ಹಾಕ್ತಾರೆ, ನನ್ನ ಮಗಳು ಮದುವೆ ಆಗಲಿಲ್ವೇ, ಅಯ್ಯೋ ನನ್ನ ಮಗನ ಮದುವೆ ಆಗಲಿಲ್ವೇ. ಅದಾದಮೇಲೆ ನೀವು ಮದುವೆ ಆಗದೆ ಅವರನ್ನು ಸುಪ್ಪತ್ತು ಪಲ್ಲಕ್ಕಿಯಲ್ಲಿಟ್ಟು ನೀವು ನೋಡಿಕೊಂಡ್ರು ಅವ್ರು ನೆಮ್ಮದಿ ಇರಲ್ಲ. ಒಂದು ಮದುವೆ ಆಗಿ ಅವ್ರ ಕೈಗೆ ಒಂದು ಮಗು ಕೊಟ್ರಂದರೆ ನೀವು ಸುಪ್ಪತ್ತಿಗೆಯಲ್ಲಿ ಬೇಡ, ನೀವು ಏನು ಸಂತೋಷ ಕೊಡ್ದಿದ್ರು ಬೇಡ, ಅಷ್ಟು ಸಂತೋಷವಾಗುತ್ತೆ ತಂದೆ ತಾಯಿಗಳಿಗೆ. ಯಾಕೆಂದರೆ ಒಂದು ಮೊಮ್ಮಗಳು ಬಂದಳು ಅಂತಲ್ಲ, ನನ್ನ ವಂಶ ವೃದ್ಧ ಆಯ್ತು ಅಂತೇಳಿ ತಂದೆ ತಾಯಿ ಸಂತೋಷ ಪಡಲ್ಲ, ಮೃತ ಹೊಂದಿರತಕ್ಕಂಥ 10 ವಂಶಸ್ಥರು ಸಂತೋಷ ಪಡ್ತಾರಂತೆ, ನನ್ನ ವಂಶ ಉದ್ಧಾರ ಆಯಿತು ಅಂತ. ಕೆಲವರು ನಾನು ಬ್ರಹ್ಮಚಾರಿ ಆಗಿದ್ದು ಏನೋ ಸಾಧನೆ ಮಾಡ್ತೀನಿ ಅಂತಂತಾರೆ. ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಅದು ವಿವಿಧ ಜಾತಕದಲ್ಲಿ ಸನ್ಯಾಸಿ ಯೋಗವೋ ಆ ಥರ ಇದ್ದವರು ಏನೂ ಮಾಡೋಕ್ಕಾಗಲ್ಲ. ಕೆಲವು ಸನ್ಯಾಸಿ ಯೋಗ ಇರುತ್ತೆ, ಅವ್ರಿಗೇನಾಗುತ್ತೆ ಅಂದರೆ ಏನೋ ಒಂದು ಸಾಧನೆ ಮಾಡೋಕ್ಕೆ ಅಂತ ಹೋಗ್ತಾರೆ, ವಯಸ್ಸಾಗೋಗುತ್ತೆ ಅದಕ್ಕೆ ನಾವು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ನಾವು ಸಂತೋಷ ಪಡಿಸಲಿಲ್ಲ ಅಂದರೆ ಆಚೆ ಕಡೆ ಎಷ್ಟು ಜನ ಸಂತೋಷ ಪಡಿಸಿದ್ರೆ ಏನು ಪ್ರಯೋಜನ?
ಅದರಿಂದ ಯಾವ ಕಾಲಕ್ಕೆ ಏನು ಮಾಡ್ಕೋಬೇಕೋ ಅದನ್ನು ಮಾಡಿಕೊಂಡಾಗ ತಂದೆ ತಾಯಿಗಳಿಗೂ ತೃಪ್ತಿ, ಅದ್ರ ಜೊತೆಯಲ್ಲಿ ಪಿತೃಗಳು ತೃಪ್ತಿ, ನಿಮಗೂ ಕೂಡ ಜೀವನ ಸಾರ್ಥಕ. ಸಂಪಾದನೆ ಮಾಡಿದ್ದೆಲ್ಲ ಯಾರು ತಿನ್ನಬೇಕು? ಅಂತ್ಯಕಾಲದಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ನೋಡ್ಕೊತಾರೆ? ಅದಕ್ಕೆ ವಿವಾಹ ಅಂತ ಯಾಕಿಟ್ರು ಅಂದರೆ, ಈ ಋಷಿಮುನಿಗಳು ದೊಡ್ಡವರೆಲ್ಲ ಯಾಕಿಟ್ರು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನ ಜನ್ಮ ಪಡ್ಕೊಂಡ ಮೇಲೆ ಹೆಣ್ಣಿಗೆ ಅಂತ ಒಂದು ತಾಯ್ತನ, ಗಂಡಸಿಗೆ ಅಂತ ಒಂದು ಜವಾಬ್ದಾರಿ, ಅವನು ಮೋಕ್ಷಕ್ಕೆ ಕಾರಕನ ಆಗಬೇಕು ಅಂತಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ರು. ಅದಕ್ಕೆ ಆ ಧರ್ಮವನ್ನು ಆಚರಣೆ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅದು ಬಿಟ್ಬಿಟ್ಟು ನಾನೇನೋ ಸಾಧನೆ ಮಾಡ್ತೇನೆ ತಂದೆ ತಾಯಿಗಳು ಮನಸ್ಸು ನೋವು ಉಂಟಾಗುತ್ತಮ್ಮ. ಓಕೆ ಗುರುಗಳೇ, ಮುಂದುವರ್ಸೋಣ ಗುರುಗಳೇ.